ಯುದ್ಧ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇವಲ ಎಲ್ಒಸಿ ಅಂದ್ರೆ ಗಡಿ ಭಾಗದಲ್ಲಿ ಮಾತ್ರ ನಡೆಯೋದಲ್ಲ. ದೇಶವನ್ನ ಮುನ್ನಡೆಸುವ ಲೀಡರ್ಗಳ ಪ್ಲಾನಿಂಗ್ ಅಲ್ಲಿ, ಅವರ ಆಲೋಚನೆಯಲ್ಲೂ ನಡೆಯುತ್ತೆ ಯುದ್ಧ. ಹೀಗಾಗಿ ಶತ್ರುವಿನ ಎದೆಗೆ ಗುಂಡಿಟ್ಟಿ ಹೊಡೆಯೋದು ಮಾತ್ರ ಯುದ್ಧದಲ್ಲಿ ಗೆಲುವನ್ನ ಸಂಪಾದನೆ ಮಾಡೋದು ಹಾಗಲ್ಲ. ಬದಲಾಗಿ ಶತ್ರು ರಾಷ್ಟ್ರವನ್ನ ದಶ ದಿಕ್ಕಿನಿಂದ ಇಕ್ಕಟ್ಟಿಗೆ ಸಿಲುಕೋ ಹಾಗೆ ಮಾಡೋದು ಕೂಡ ಚಾಣಾಕ್ಷತನ. ಶತ್ರುವನ್ನ ನೇರವಾಗಿ ಮುಖಾಮುಖಿಯಲ್ಲಿ ಮಣಿಸೋಕೆ ರೆಡಿಯಾಗಿದ್ರೂ ಕೂಡ ಇದಕ್ಕೆ ನೂರಾರು ಅಡ್ಡಿ ಆತಂಕಗಳು ಇದ್ದೇ ಇರುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳು ಬರುತ್ತೆ, ಹಾಗೆ ಕೆಲವೊಂದಷ್ಟು ನಿಬಂಧನೆಗಳು ಅಡ್ಡಿ ಬರುತ್ತೆ. ಈಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಆಗಿದ್ದು ಹೀಗೇನೆ. ಪಾಕಿಸ್ತಾನದ ಒಳಗ್ ನುಗ್ಗಿ ಅಥವಾ ಪಾಕಿಸ್ತಾನದ ಒಳಗ್ ಹೋಗ್ದಲೇನೆ ಗಡಿಯಲ್ಲೇ ನಿಂತು ಪಾಕಿಸ್ತಾನವನ್ನ ಭಾರತದ ಸೇನಾಪಡೆ ನಿರ್ನಾಮ ಮಾಡೋ ಹಂತದಲ್ಲಿದ್ದಾಗ ಕದನ ವಿರಾಮ ಅನ್ನೋದನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬಂತು. ಇದಕ್ಕೆ ಮುನ್ನ ಪಾಕಿಸ್ತಾನದ ಮೇಲೆ ಭಾರತ ಪ್ರಯೋಗಿಸಿದ್ದು ಜಲಾಸ್ತ್ರ. ರಾಜತಾಂತ್ರಿಕ ಯುದ್ಧದ ಭಾಗವಾಗಿ ಸಿಂಧೂ ನದಿಯ ನೀರನ್ನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿರುವ ಒಪ್ಪಂದವನ್ನ ರದ್ದು ಮಾಡೋದ್ರೊಂದಿಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಡ್ತು ಭಾರತ. ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆ ಇದೆಯಾ? ಅದ್ರ ಬಗ್ಗೆ ನನಗೆ ನನ್ನದೇ ಆದ ಅನುಮಾನ ಇದೆ. ಅಳುದುಳಿದಿರುವ ಮಾನ ಮರ್ಯಾದೆಯನ್ನ ಹರಾಜು ಹಾಕೋ ಕಾರ್ಯಕ್ಕೆ ಭಾರತ ಮುಂದಾಗಿದೆ. ಹೀಗಾಗಿ ಹೇಳಿದ್ದು ಕೇವಲ ಯುದ್ಧ ಅನ್ನೋದು ಗಡಿಯಲ್ಲಿ ನಿಂತು ಸಾಧಿಸುವ ಜಯ ಅಲ್ಲ, ಬದಲಾಗಿ ರಾಜತಾಂತ್ರಿಕವಾಗಿ ಕೊಡುವ ಪೆಟ್ಟು ಕೂಡ ಶತ್ರು ರಾಷ್ಟ್ರವನ್ನ ಮಣ್ಣು ಮುಕ್ಕುವಂತೆ ಮಾಡುತ್ತೆ. ಅಂಥದ್ದೇ ಹೆಜ್ಜೆಯನ್ನ ಭಾರತ ಇಡ್ತಾ ಇದೆ. ಮೇ 22ರಿಂದ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಭೇಟಿ ಕೊಡಲಿದ್ದಾರೆ ಸರ್ವ ಪಕ್ಷದ ಸಂಸದರ ನಿಯೋಗ. ಪ್ರತಿ ದೇಶಕ್ಕೂ ಹೋಗಿ ಪಾಕಿಸ್ತಾನದ ಉಗ್ರ ಪ್ರತಾಪ ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಮನವರಿಕೆ ಮಾಡಿಕೊಡೋ ಕಾರ್ಯಕ್ರಮ ಇದು. ಇದಾದ್ರೆ ವಿಶ್ವದ ಎದುರು ಪಾಕಿಸ್ತಾನದ ಅಸಲಿ ಬಣ್ಣ ಮತ್ತೊಮ್ಮೆ ಮಗದೊಮ್ಮೆ ಬಯಲಾಗಲಿದೆ. ಮಿಸೈಲ್ ಆಯ್ತೀಗ ರಾಜತಾಂತ್ರಿಕ ಅಟ್ಯಾಕ್. ಭಾರತ ಡಿಪ್ಲೊಮೆಸಿ ಏಟಿಗೆ ತತ್ತರಿಸಿದ ಪಾಕ್. ಉಗ್ರ ಕಾರ್ಖಾನೆ ಅಂದ್ರೆ ಅದು ಪಾಕಿಸ್ತಾನ. ಇಲ್ಲಿರೋ 10 ಉಗ್ರ ಸಂಘಟನೆಗಳು 24x7 ಉದ್ಯೋಗವೇ ಯುವಕರಲ್ಲಿ ಮತಾಂಧತೆ ತುಂಬಿ ಉಗ್ರರನ್ನಾಗಿಸೋದು. ಹೀಗಾಗಿ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕ್ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ಭಾರತ. ಜೊತೆಗೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ದಾಳಿಗೆ ಪ್ರಮುಖ ವಾಯು ನೆಲೆಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಹೀಗೆ ಭಾರತದ ಕೈಲಿ ಸತತವಾಗಿ ಹೊಡೆತ ತಿಂದ ಬಳಿಕ ಕುಗ್ಗಿ ಹೋಗಿದೆ ಪಾಕಿಸ್ತಾನ. ಇದೀಗ ಕದನ ವಿರಾಮದಿಂದಾಗಿ ಓಸ್ ಅಪ್ಪ ಅಂತ ನಿಟ್ಟುಸಿರು ಬಿಟ್ಟಿದೆ ದುಶ್ಮನ್ ಪಾಕಿಸ್ತಾನ. ಹಾಗೆ ನೋಡಿದ್ರೆ ಪಾಕ್ ಮೇಲೆ ಭಾರತ ಕೈಗೊಂಡ ಯುದ್ಧ ಬರೀ ಸೇನೆಗೆ ಸೀಮಿತ ಆಗಿರಲಿಲ್ಲ. ಈಗಾಗಲೇ ಭಾರತದಲ್ಲಿದ್ದ ಪಾಕ್ ಪ್ರಜೆಗಳನ್ನ ಹೊರಹಾಕಲಾಗಿದೆ. ಜೊತೆಗೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳಿಗೂ ಕೊಡಲಾಗಿದೆ ಗೇಟ್ ಪಾಸ್. ಅದಕ್ಕೂ ಮುನ್ನವೇ ಸಿಂಧೂ ನದಿ ಒಪ್ಪಂದದೊಂದಿಗೆ ಪಾಕ್ಗೆ ನೀರಿನ ದಾಹ ತಂದಿದೆ ಭಾರತ. ಹೀಗೆ ಪಾಕ್ ಶಾಕ್ ಮೇಲೆ ಶಾಕ್ ಕೊಡುತ್ತಾ ಬಂದಿರೋ ಭಾರತ ಇದೀಗ ಜಾಗತಿಕ ಮಟ್ಟದಲ್ಲೂ ಹಮ್ಮಿಕೊಂಡಿದ್ದು ಪಾಕ್ ಅನ್ನ ಬೆತ್ತಲೆ ಮಾಡೋ ಪ್ರೋಗ್ರಾಂ. ಇಲ್ಲಿ ಭಾರತ ಯಾವ ರೀತಿ ಗೇಮ್ ಪ್ಲಾನ್ ರೂಪಿಸಿದೆ ಅಂದ್ರೆ ಚೀನಾ ಬಿಟ್ಟು ಇನ್ನುಳಿದ ನೆರೆಹೊರೆ ರಾಷ್ಟ್ರಗಳ್ಯಾವುವು ಪಾಕ್ ಪರ ನಿಲ್ಲದಂತೆ ಹೆಣೆದಿದೆ ವ್ಯೂಹ. ಮೊದಲೇ ಪಶ್ಚಿಮ ಭಾಗದಲ್ಲಿ ಬಲೂಚಿಸ್ತಾನಿ ಆರ್ಮಿ ಪಾಕ್ ಸೇನೆಯನ್ನ ಸದೆ ಬಡಿದಿದೆ. ಇದರ ಜತೆಗೆ ಇದೀಗ ತಾಲಿಬಾನ್ ಆಡಳಿತದ ಅಫ್ಘಾನ್ ವಿಶ್ವಾಸವನ್ನ ಗೆಲ್ಲೋ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಭಾರತ. ಈ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಜೊತೆ ಮುಖಾಮುಖಿಯಾಗಿದ್ದಾರೆ ಜೈಶಂಕರ್. ಮೊಟ್ಟ ಮೊದಲ ಸಲ ನಡೆದ ಅಧಿಕೃತ ಮೀಟಿಂಗ್ನಲ್ಲಿ ಪಾಕ್ ಆಡ್ತಿರೋ ಕಳ್ಳಾಟಗಳನ್ನೆಲ್ಲ ಒದರಿದ್ದಾರೆ ಜೈಶಂಕರ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ದೀರ್ಘ ದ್ವಿಪಕ್ಷೀಯ ಬಾಂಧವ್ಯ ಹೊಂದೋ ಬಗ್ಗೆ ಉತ್ಸಾಹಕತೆ ತೋರಿದೆ. ಹಾಗೆ ಅಫ್ಘಾನ್ ಕೂಡ. ಇಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧದ ಕೊಂಡಿ ಫಿಕ್ಸ್ ಆಗಿದೆ. ತಡ ಬಡಾಯಿಸದೆ ಪಾಕ್.
ಇನ್ನು ಪಾಕ್ ಜೊತೆಗಿನ ಸಂಘರ್ಷಮಯ ವಾತಾವರಣದ ಬಗ್ಗೆ ಇತರೆ ದೇಶಗಳಿಗೆ ಮನದಟ್ಟು ಮಾಡಿಕೊಡುವುದಕ್ಕೆ ಮುಂದಾಗಿದೆ ಭಾರತ ಸರ್ಕಾರ. ಭಾರತದೊಳಗೆ ಉಗ್ರರನ್ನ ನುಸುಳುವಂತೆ ಮಾಡಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿರೋ ಪಾಕ್ ಎರಡೂ ನಾಲಗೆ ಬಗ್ಗೆ ವಿಶ್ವದ ಪ್ರಮುಖ ರಾಷ್ಟಗಳಿಗೆ ಭಾರತ ಮನವರಿಕೆ ಮಾಡಿಕೊಡುವುದಕ್ಕೆ ಮುಂದಾಗಿದೆ. ಹೀಗಾಗಿ ಹಲವು ದೇಶಗಳಿಗೆ ಸಂಸದರ ನಿಯೋಗ ರವಾನಿಸಲಾಗುತ್ತಿದೆ. ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುಎಇ, ದಕ್ಷಿಣ ಆಫ್ರಿಕಾ, ಕತಾರ್ ಮುಂತಾದ ರಾಷ್ಟಗಳಿಗೆ ತೆರಳಿದೆ ಸ್ವಪಕ್ಷದ ಸಂಸದರ ನಿಯೋಗ. ಪಾಕ್ ಭಯೋತ್ಪಾದನಾ ನೀತಿ ಹಾಗೂ ಉಗ್ರವಾದ ದಮನಕ್ಕೆ ಆಪರೇಷನ್ ಸಿಂಧೂರ್ ಸೇರಿದಂತೆ ಭಾರತದ ಕೈಗೊಂಡ ಕ್ರಮದ ಬಗ್ಗೆ ಈ ರಾಷ್ಟಗಳ ಪ್ರಮುಖರಿಗೆ ಈ ಸಂಸದರ ನಿಯೋಗ ವಿವರ ಕೊಡಲಿದೆ. ಹೀಗೆ ಭಾರತದಲ್ಲಿ ಉಗ್ರ ನೆರಳು ಬೆಳಕಿನ ಆಟ ಆಡ್ತಿರೋ ಪಾಕ್ ಬಣ್ಣವನ್ನ ವಿಶ್ವಮಟ್ಟದಲ್ಲಿ ಬಯಲು ಮಾಡುವುದಕ್ಕೆ ಅಣಿಯಾಗಿದೆ ಭಾರತ. ಮೇ 22ರಿಂದ ಆರಂಭವಾಗಲಿರೋ ಸಂಸದರ ನಿಯೋಗದ ಪ್ರವಾಸದ ಉಸ್ತುವಾರಿಯನ್ನ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜುಗೆ ವಹಿಸಲಾಗಿದೆ. ಒಟ್ಟಾರೆ ಉಗ್ರರ ಮದರ್ಲ್ಯಾಂಡ್ ಪಾಕ್ ಹೊರಗೆ ತಾನು ಅಮಾಯಕ ಅನ್ನೋ ಪೋಸ್ ಕೊಡ್ತಾ ಬಂದಿದೆ. ಇದೀಗ ಸಾಕ್ಷಿ ಸಮೇತ ಪಾಕ್ ಬಂಡವಾಳ ಬಹಿರಂಗ ಮಾಡೋದರತ್ತ ಹೆಜ್ಜೆ ಇಡ್ತಿದೆ ಭಾರತ. ಇದಾದ್ರೆ ಇಡೀ ಜಗತ್ತಿಗೆ ಅರಿವಾಗಲಿದೆ ಪಾಕ್ ನಿಜಬಣ್ಣ. ಇಲ್ಲೂ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಮೇಲುಗೈ ಸಾಧಿಸ ಹೊರಟಿದೆ ಭಾರತ. ಯುದ್ಧ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇವಲ ಎಲ್ಒಸಿ ಅಂದ್ರೆ ಗಡಿ ಭಾಗದಲ್ಲಿ ಮಾತ್ರ ನಡೆಯೋದಲ್ಲ. ದೇಶವನ್ನ ಮುನ್ನಡೆಸುವ ಲೀಡರ್ಗಳ ಪ್ಲಾನಿಂಗ್ ಅಲ್ಲಿ, ಅವರ ಆಲೋಚನೆಯಲ್ಲೂ ನಡೆಯುತ್ತೆ ಯುದ್ಧ. ಹೀಗಾಗಿ ಶತ್ರುವಿನ ಎದೆಗೆ ಗುಂಡಿಟ್ಟಿ ಹೊಡೆಯೋದು ಮಾತ್ರ ಯುದ್ಧದಲ್ಲಿ ಗೆಲುವನ್ನ ಸಂಪಾದನೆ ಮಾಡೋದು ಹಾಗಲ್ಲ. ಬದಲಾಗಿ ಶತ್ರು ರಾಷ್ಟ್ರವನ್ನ ದಶ ದಿಕ್ಕಿನಿಂದ ಇಕ್ಕಟ್ಟಿಗೆ ಸಿಲುಕೋ ಹಾಗೆ ಮಾಡೋದು ಕೂಡ ಚಾಣಾಕ್ಷತನ. ಶತ್ರುವನ್ನ ನೇರವಾಗಿ ಮುಖಾಮುಖಿಯಲ್ಲಿ ಮಣಿಸೋಕೆ ರೆಡಿಯಾಗಿದ್ರೂ ಕೂಡ ಇದಕ್ಕೆ ನೂರಾರು ಅಡ್ಡಿ ಆತಂಕಗಳು ಇದ್ದೇ ಇರುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳು ಬರುತ್ತೆ, ಹಾಗೆ ಕೆಲವೊಂದಷ್ಟು ನಿಬಂಧನೆಗಳು ಅಡ್ಡಿ ಬರುತ್ತೆ. ಈಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಆಗಿದ್ದು ಹೀಗೇನೆ. ಪಾಕಿಸ್ತಾನದ ಒಳಗ್ ನುಗ್ಗಿ ಅಥವಾ ಪಾಕಿಸ್ತಾನದ ಒಳಗ್ ಹೋಗ್ದಲೇನೆ ಗಡಿಯಲ್ಲೇ ನಿಂತು ಪಾಕಿಸ್ತಾನವನ್ನ ಭಾರತದ ಸೇನಾಪಡೆ ನಿರ್ನಾಮ ಮಾಡೋ ಹಂತದಲ್ಲಿದ್ದಾಗ ಕದನ ವಿರಾಮ ಅನ್ನೋದನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬಂತು. ಇದಕ್ಕೆ ಮುನ್ನ ಪಾಕಿಸ್ತಾನದ ಮೇಲೆ ಭಾರತ ಪ್ರಯೋಗಿಸಿದ್ದು ಜಲಾಸ್ತ್ರ. ರಾಜತಾಂತ್ರಿಕ ಯುದ್ಧದ ಭಾಗವಾಗಿ ಸಿಂಧೂ ನದಿಯ ನೀರನ್ನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿರುವ ಒಪ್ಪಂದವನ್ನ ರದ್ದು ಮಾಡೋದ್ರೊಂದಿಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಡ್ತು ಭಾರತ. ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆ ಇದೆಯಾ? ಅದ್ರ ಬಗ್ಗೆ ನನಗೆ ನನ್ನದೇ ಆದ ಅನುಮಾನ ಇದೆ. ಅಳುದುಳಿದಿರುವ ಮಾನ ಮರ್ಯಾದೆಯನ್ನ ಹರಾಜು ಹಾಕೋ ಕಾರ್ಯಕ್ಕೆ ಭಾರತ ಮುಂದಾಗಿದೆ. ಹೀಗಾಗಿ ಹೇಳಿದ್ದು ಕೇವಲ ಯುದ್ಧ ಅನ್ನೋದು ಗಡಿಯಲ್ಲಿ ನಿಂತು ಸಾಧಿಸುವ ಜಯ ಅಲ್ಲ, ಬದಲಾಗಿ ರಾಜತಾಂತ್ರಿಕವಾಗಿ ಕೊಡುವ ಪೆಟ್ಟು ಕೂಡ ಶತ್ರು ರಾಷ್ಟ್ರವನ್ನ ಮಣ್ಣು ಮುಕ್ಕುವಂತೆ ಮಾಡುತ್ತೆ. ಅಂಥದ್ದೇ ಹೆಜ್ಜೆಯನ್ನ ಭಾರತ ಇಡ್ತಾ ಇದೆ. ಮೇ 22ರಿಂದ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಭೇಟಿ ಕೊಡಲಿದ್ದಾರೆ ಸರ್ವಪಕ್ಷದ ಸಂಸದರ ನಿಯೋಗ. ಪ್ರತಿ ದೇಶಕ್ಕೂ ಹೋಗಿ ಪಾಕಿಸ್ತಾನದ ಉಗ್ರ ಪ್ರತಾಪ ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಮನವರಿಕೆ ಮಾಡಿಕೊಡೋ ಕಾರ್ಯಕ್ರಮ ಇದು. ಇದಾದ್ರೆ ವಿಶ್ವದ ಎದುರು ಪಾಕಿಸ್ತಾನದ ಅಸಲಿ ಬಣ್ಣ ಮತ್ತೊಮ್ಮೆ ಮಗದೊಮ್ಮೆ ಬಯಲಾಗಲಿದೆ. ಮಿಸೈಲ್ ಆಯ್ತೀಗ ರಾಜತಾಂತ್ರಿಕ ಅಟ್ಯಾಕ್. ಭಾರತ ಡಿಪ್ಲೊಮೆಸಿ ಏಟಿಗೆ ತತ್ತರಿಸಿದ ಪಾಕ್. ಉಗ್ರ ಕಾರ್ಖಾನೆ ಅಂದ್ರೆ ಅದು ಪಾಕಿಸ್ತಾನ. ಇಲ್ಲಿರೋ 10 ಉಗ್ರ ಸಂಘಟನೆಗಳು 24x7 ಉದ್ಯೋಗವೇ ಯುವಕರಲ್ಲಿ ಮತಾಂಧತೆ ತುಂಬಿ ಉಗ್ರರನ್ನಾಗಿಸೋದು. ಹೀಗಾಗಿ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕ್ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ಭಾರತ. ಜೊತೆಗೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ದಾಳಿಗೆ ಪ್ರಮುಖ ವಾಯು ನೆಲೆಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಹೀಗೆ ಭಾರತದ ಕೈಲಿ ಸತತವಾಗಿ ಹೊಡೆತ ತಿಂದ ಬಳಿಕ ಕುಗ್ಗಿ ಹೋಗಿದೆ ಪಾಕಿಸ್ತಾನ. ಇದೀಗ ಕದನ ವಿರಾಮದಿಂದಾಗಿ ಓಸ್ ಅಪ್ಪ ಅಂತ ನಿಟ್ಟುಸಿರು ಬಿಟ್ಟಿದೆ ದುಶ್ಮನ್ ಪಾಕಿಸ್ತಾನ. ಹಾಗೆ ನೋಡಿದ್ರೆ ಪಾಕ್ ಮೇಲೆ ಭಾರತ ಕೈಗೊಂಡ ಯುದ್ಧ ಬರೀ ಸೇನೆಗೆ ಸೀಮಿತ ಆಗಿರಲಿಲ್ಲ.
ಈಗಾಗಲೇ ಭಾರತದಲ್ಲಿದ್ದ ಪಾಕ್ ಪ್ರಜೆಗಳನ್ನ ಹೊರಹಾಕಲಾಗಿದೆ. ಜೊತೆಗೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳಿಗೂ ಕೊಡಲಾಗಿದೆ ಗೇಟ್ ಪಾಸ್. ಅದಕ್ಕೂ ಮುನ್ನವೇ ಸಿಂಧು ನದಿ ಒಪ್ಪಂದದೊಂದಿಗೆ ಪಾಕ್ಗೆ ನೀರಿನ ದಾಹ ತಂದಿದೆ ಭಾರತ. ಹೀಗೆ ಪಾಕ್ ಶಾಕ್ ಮೇಲೆ ಶಾಕ್ ಕೊಡುತ್ತಾ ಬಂದಿರೋ ಭಾರತ ಇದೀಗ ಜಾಗತಿಕ ಮಟ್ಟದಲ್ಲೂ ಹಮ್ಮಿಕೊಂಡಿದ್ದು ಪಾಕ್ ಅನ್ನ ಬೆತ್ತಲೆ ಮಾಡೋ ಪ್ರೋಗ್ರಾಂ. ಇಲ್ಲಿ ಭಾರತ ಯಾವ ರೀತಿ ಗೇಮ್ ಪ್ಲಾನ್ ರೂಪಿಸಿದೆ ಅಂದ್ರೆ ಚೀನಾ ಬಿಟ್ಟು ಇನ್ನುಳಿದ ನೆರೆಹೊರೆ ರಾಷ್ಟ್ರಗಳ್ಯಾವುವು ಪಾಕ್ ಪರ ನಿಲ್ಲದಂತೆ ಹೆಣೆದಿದೆ ವ್ಯೂಹ. ಮೊದಲೇ ಪಶ್ಚಿಮ ಭಾಗದಲ್ಲಿ ಬಲೂಚಿಸ್ತಾನಿ ಆರ್ಮಿ ಪಾಕ್ ಸೇನೆಯನ್ನ ಸದೆ ಬಡಿದಿದೆ. ಇದರ ಜತೆಗೆ ಇದೀಗ ತಾಲಿಬಾನ್ ಆಡಳಿತದ ಅಫ್ಘಾನ್ ವಿಶ್ವಾಸವನ್ನ ಗೆಲ್ಲೋ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಭಾರತ. ಈ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಜೊತೆ ಮುಖಾಮುಖಿಯಾಗಿದ್ದಾರೆ ಜೈಶಂಕರ್. ಮೊಟ್ಟ ಮೊದಲ ಸಲ ನಡೆದ ಅಧಿಕೃತ ಮೀಟಿಂಗ್ನಲ್ಲಿ ಪಾಕ್ ಆಡ್ತಿರೋ ಕಳ್ಳಾಟಗಳನ್ನೆಲ್ಲ ಒದರಿದ್ದಾರೆ ಜೈಶಂಕರ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ದೀರ್ಘ ದ್ವಿಪಕ್ಷೀಯ ಬಾಂಧವ್ಯ ಹೊಂದೋ ಬಗ್ಗೆ ಉತ್ಸಾಹಕತೆ ತೋರಿದೆ. ಹಾಗೆ ಅಫ್ಘಾನ್ ಕೂಡ. ಇಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧದ ಕೊಂಡಿ ಫಿಕ್ಸ್ ಆಗಿದೆ. ತಡ ಬಡಾಯಿಸದೆ ಪಾಕ್. ಇನ್ನು ಪಾಕ್ ಜೊತೆಗಿನ ಸಂಘರ್ಷಮಯ ವಾತಾವರಣದ ಬಗ್ಗೆ ಇತರೆ ದೇಶಗಳಿಗೆ ಮನದಟ್ಟು ಮಾಡಿಕೊಡುವುದಕ್ಕೆ ಮುಂದಾಗಿದೆ ಭಾರತ ಸರ್ಕಾರ. ಭಾರತದೊಳಗೆ ಉಗ್ರರನ್ನ ನುಸುಳುವಂತೆ ಮಾಡಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿರೋ ಪಾಕ್ ಎರಡೂ ನಾಲಗೆ ಬಗ್ಗೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಮನವರಿಕೆ ಮಾಡಿಕೊಡುವುದಕ್ಕೆ ಮುಂದಾಗಿದೆ. ಹೀಗಾಗಿ ಹಲವು ದೇಶಗಳಿಗೆ ಸಂಸದರ ನಿಯೋಗ ರವಾನಿಸಲಾಗುತ್ತಿದೆ. ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುಎಇ, ದಕ್ಷಿಣ ಆಫ್ರಿಕಾ, ಕತಾರ್ ಮುಂತಾದ ರಾಷ್ಟ್ರಗಳಿಗೆ ತೆರಳಿದೆ ಸ್ವಪಕ್ಷದ ಸಂಸದರ ನಿಯೋಗ. ಪಾಕ್ ಭಯೋತ್ಪಾದನಾ ನೀತಿ ಹಾಗೂ ಉಗ್ರವಾದ ದಮನಕ್ಕೆ ಆಪರೇಷನ್ ಸಿಂಧೂರ್ ಸೇರಿದಂತೆ ಭಾರತದ ಕೈಗೊಂಡ ಕ್ರಮದ ಬಗ್ಗೆ ಈ ರಾಷ್ಟ್ರಗಳ ಪ್ರಮುಖರಿಗೆ ಈ ಸಂಸದರ ನಿಯೋಗ ವಿವರ ಕೊಡಲಿದೆ. ಹೀಗೆ ಭಾರತದಲ್ಲಿ ಉಗ್ರ ನೆರಳು ಬೆಳಕಿನ ಆಟ ಆಡ್ತಿರೋ ಪಾಕ್ ಬಣ್ಣವನ್ನ ವಿಶ್ವಮಟ್ಟದಲ್ಲಿ ಬಯಲು ಮಾಡುವುದಕ್ಕೆ ಅಣಿಯಾಗಿದೆ ಭಾರತ. ಮೇ 22ರಿಂದ ಆರಂಭವಾಗಲಿರೋ ಸಂಸದರ ನಿಯೋಗದ ಪ್ರವಾಸದ ಉಸ್ತುವಾರಿಯನ್ನ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜುಗೆ ವಹಿಸಲಾಗಿದೆ. ಒಟ್ಟಾರೆ ಉಗ್ರರ ಮದರ್ಲ್ಯಾಂಡ್ ಪಾಕ್ ಹೊರಗೆ ತಾನು ಅಮಾಯಕ ಅನ್ನೋ ಪೋಸ್ ಕೊಡ್ತಾ ಬಂದಿದೆ. ಇದೀಗ ಸಾಕ್ಷಿ ಸಮೇತ ಪಾಕ್ ಬಂಡವಾಳ ಬಹಿರಂಗ ಮಾಡೋದರತ್ತ ಹೆಜ್ಜೆ ಇಡ್ತಿದೆ ಭಾರತ. ಇದಾದ್ರೆ ಇಡೀ ಜಗತ್ತಿಗೆ ಅರಿವಾಗಲಿದೆ ಪಾಕ್ ನಿಜಬಣ್ಣ. ಇಲ್ಲೂ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಮೇಲುಗೈ ಸಾಧಿಸ ಹೊರಟಿದೆ ಭಾರತ.